ನಿರಂತರವಾಗಿ 19 ತಿಂಗಳುಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಿ ಇದೀಗ ಯಶಸ್ವಿಯಾಗಿ ಇಬ್ಬರು ವ್ಯಕ್ತಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಬೀದರ್ನ ದಕ್ಷ ಅಧಿಕಾರಿಗಳಾದಂತಹ ಪೊಲೀಸ್ನ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ತಮಗೆ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು. ರಾಜ್ಯದ ಜನತೆಯ ಪರವಾಗಿ ಇವತ್ತೆಲ್ಲರೂ ಕೂಡ ಸಂತಸ ಪಡುವಂಥ ವಿಚಾರ, ಜೊತೆಗೆ ನಾವು ಕೂಡ ಒಂದು ರೀತಿ ಸಂತೃಪ್ತಿಯಿಂದ ಇರಬಹುದು, ನಮ್ಮೊಂದಿಗೆ ಪೊಲೀಸರಿದ್ದಾರೆ ಅಂತ. ಈ ಒಂದು ಕಾರ್ಯಾಚರಣೆನೇ ಬಹಳ ಅದ್ಭುತವಾಗಿ ನಡೆದಿರುತ್ತೆ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುವಂಥದ್ದಾದ್ರೆ ಏನು ಹೇಳ್ಬೋದು ಸರ್? ಆಗಸ್ಟ್ 12ನೇ ತಾರೀಕು ನಮಗೆ ಖಚಿತ ಮಾಹಿತಿ ಇತ್ತು, ವ್ಯಕ್ತಿ ಬರ್ತಾನಂತ, ಇಬ್ಬರು ಬರ್ತಾರಂತ. ಸೊ ಅದರ ಪ್ರಕಾರ ನಾವು ತಂಡಗಳನ್ನು ರಚಿಸಿಕೊಂಡು ಟೀಮ್ಸ್ ಮೊದಲೇ ಹೋಗಿದ್ದಾವೆ. ಇಬ್ಬರು ಡಿವೈಎಸ್ಪಿಸ್, 4 PSIs, ಇಬ್ಬರು CPIಗಳು ಅಂಡ್ 20 ಕ್ರೈಮ್ ಸ್ಟಾಫ್. ಈ ಆಪರೇಷನ್ ಕಂಪ್ಲೀಟ್ ಕರ್ನಾಟಕ ಪೊಲೀಸರೇ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡು ಹೋಗಿ ಎಲ್ಲಿಗೆ ಬರ್ತಾನಂತ ಒಂದು ಅಂದಾಜು ಮಾಡ್ಕೊಂಡು ಅಲ್ಲಿ ನಾವು ವೇಟ್ ಮಾಡ್ತಾ ಇದ್ದೀವಿ. ವೇಟ್ ಮಾಡ್ತಿರುವಾಗ ಅಲ್ಲೇ ವೈಶಾಲಿ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಊರಿತ್ತು, ದಾಮೋದರ್ಪುರ್ ಅಂತ. ಆ ಊರಿಗೆ ಹತ್ತಿರ ಇರುವ ಫಾರೆಸ್ಟ್ ಅಲ್ಲಿ ಇದ್ದಾನಂತ ನಮಗೆ ಕನ್ಫರ್ಮೇಶನ್ ಆಯ್ತು. ಸೊ ಫಾರೆಸ್ಟ್ ಇಂದ ಹೊರಗಡೆ ಬರಲೇಬೇಕು ಈ ವ್ಯಕ್ತಿ ಅಂತ ಅಲ್ಲಿ ರೆಕ್ಕಿ ಸ್ಟಾರ್ಟ್ ಮಾಡಿದ್ದೇವೆ. ರೆಕ್ಕಿ ಸ್ಟಾರ್ಟ್ ಮಾಡಿದಾಗ ಒನ್ ಆಫ್ ಅವರ್ ಟೀಮ್ಗೆ, ಗಾಡಿಯಲ್ಲಿ ಕೂತಿದ್ದ ಒಂದು ಟೀಮ್ಗೆ ಹಿ ವಾಸ್ ಸೀನ್. ಬೋತ್ ಆಫ್ ದಮ್ ಬೈಕ್ ಮೇಲೆ ಬರುತ್ತಿರುವುದು ಕಂಡು ಬಂದಿದೆ. ಕಂಡು ಬಂದು ನಮ್ಮವರು ಸ್ಟಾಪ್ ಮಾಡಕ್ ಹೋಗಿದ್ದಾರೆ. ಸ್ಟಾಪ್ ಮಾಡಕ್ ಹೋಗಿದ್ದು ಹಿ ಡಿಡ್ಂಟ್ ಬಾದರ್. ಆ ಗಾಡಿನ ಹಂಗೆ ತಗೊಂಡು ಹೋಗ್ಬೇಕಂತಿದ್ದಾಗ ನಮ್ಮ ಗಾಡಿಯನ್ನ ಆಟ ಹಾಕಿದ್ದೇವೆ ನಾವು. ಹಾಕ್ತಾ ಇದ್ದಂಗೆ ಗಾಡಿ ಟಚ್ ಆಗಿ ಇಬ್ರು ಕೆಳಗಡೆ ಬಿದ್ದರು. ಬಿದ್ದ ತಕ್ಷಣ ನಮ್ಮ ಇಡೀ ಟೀಮ್ ಹೋಗಿ ಓವರ್ ಪವರ್ ಮಾಡಿಬಿಟ್ಟು ಅವ್ರನ್ನ ಬಸ್ಸಿಗೆ ಪಡೆದರು. ಅಂಡ್ ಹೆಲ್ಮೆಟ್ ಗಳನ್ನು ಹಾಕೊಂಡರು. ಹೆಲ್ಮೆಟ್ ಗಳನ್ನು ತೆಗೆದು ನಾವು ಐಡೆಂಟಿಟಿ ಕನ್ಫರ್ಮೇಶನ್ ಮಾಡಿಕೊಂಡು ಗಾಡಿಯಲ್ಲಿ ಹಾಕೊಂಡು ಬರುವಾಗ ಮತ್ತೆ ಅದೇ ದಾಮೋದರ್ಪುರ್ ಆ ವಿಲೇಜರ್ಸ್ ಎಲ್ಲರೂ ಯಾರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಅಂತ ಹೇಳಿ ಗಾಡಿಯಲ್ಲಿ ಕಟ್ಟಿ ನಮ್ಮ ಒನ್ ಆಫ್ ಅವರ್ ಸ್ಟಾಫ್ಗೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಅವ್ರನ್ನ ಕೂಡ ರೆಸ್ಕ್ಯೂ ಮಾಡ್ಕೊಂಡು ಒಟ್ಟಲ್ಲಿ ಹೊರಗಡೆ ಬಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡಿ ನಿನ್ನೆ ಈವ್ನಿಂಗ್ ಕರ್ನಾಟಕ ಕರ್ಕೊಂಡು ಬಂದಿದ್ದೇವೆ ಇಬ್ಬರು ಆರೋಪಿಗಳನ್ನ. ಓಕೆ ಸರ್, ಈಗ ಪ್ರಕರಣಗಳು ಹಳೆಯದಾದಷ್ಟು ಕುರುಹುಗಳು ಸಿಗುವಂಥದ್ದು ಬಹಳ ಕಷ್ಟ ಅಂತಾರೆ. ಬಟ್ ನಿರಂತರವಾಗಿ 19 ತಿಂಗಳ ಕಾಲ ಹೇಗೆ ಕಷ್ಟ ಅಂತ ಅನ್ನಿಸ್ಲಿಲ್ವಾ ಸರ್ ಈ ಪ್ರಕರಣ ಬೇಯಿಸೋದು? ನಾವು ಬೀದರ್ ಜನತೆಗೆ ನಾವು ಉತ್ತರ ಕೊಡಬೇಕಾಗಿದೆ. ಡೇ ಲೈಟ್ ಅಲ್ಲಿ ಕ್ರೈಮ್ ಆಗಿದ್ರಿಂದ ಅದನ್ನ ಸಾಲ್ವ್ ಮಾಡಿ ಮತ್ತೆ ಪೊಲೀಸರ ಮೇಲೆ ಭರವಸೆ ತರುವ ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಸೊ ಇಟ್ ಆಕ್ಟೆಡ್ ಆಸ್ ಎ ಮೋಟಿವೇಶನ್ ಫಾರ್ ಅಸ್. ಸೊ ಮಧ್ಯ ಬಹಳಷ್ಟು ಕ್ಲೂಸ್ ಸಿಗ್ತಾನೆ ಇತ್ತು. ನಾವು ಅಲ್ಲಿ ಲೋಕಲ್ ಪೊಲೀಸರು ಕಮ್ಯುನಿಕೇಟ್ ಮಾಡಿದ್ದೇವೆ, ನಮ್ ಜೊತೆ ಬನ್ನಿ ಅಂತ ಕೇಳ್ಕೊಂಡಿದ್ದೇವೆ. ಬಟ್ ಅದು ಯಾವುದು ಕೂಡ ಸಕ್ಸಸ್ ಆಗ್ಲಿಲ್ಲ. ಸೊ ಕೊನೆಗೂ ನಮ್ದೇ ಜವಾಬ್ದಾರಿ ಅಂತ ಹೇಳಿ ಲಾಸ್ಟ್ ಇದ್ದ ಒಂದು ಕ್ಲೂ ಅನ್ನ ಯಾವುದೇ ರೀತಿ ಇದನ್ನ ಫೇಲ್ಯೂರ್ ಮಾಡ್ಕೋಬಾರ್ದು ಅಂತ ಹೇಳಿ ಖುದ್ದಾಗಿ 25 ಟೀಮ್ ನಾವೇ ಹೋಗಿ ಅದನ್ನ ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೇವೆ. ಓಕೆ, ಅಂದ್ರೆ ಈಗ ದರೋಡಾದಂತ ಹಣ ರಿಕವರಿ ಆಗುವಂತ ಸಾಧ್ಯತೆಗಳಿದೆ ಸರ್? ಈಗ ಇಂಟ್ರಾಗೇಷನ್ ಮಾಡ್ತಾ ಇದ್ದೇವೆ. ದುಡ್ಡನ್ನು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ವಿ ವಿಲ್ ರಿಕವರ್. ಓಕೆ ಸರ್, ಧನ್ಯವಾದ ಸರ್. ಮತ್ತೊಮ್ಮೆ ಇಡೀ ರಾಜ್ಯದ ಪರವಾಗಿ ತಮಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ನ್ಯೂಸ್ ಅಲರ್ಟ್ ಜೊತೆನಲ್ಲಿ ಮಾತನಾಡಿದ್ದಕ್ಕೆ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.